ಯಪ್ಪ ತಿಳಿ ಕೆಟ್ಟಂಗ ಆಗ್ಬಿಡ್ತು ರೀ 309 ಸರ್ 306 ಅಯ್ಯೋ ಕರ್ಮವೇ ನನ್ಗೆಂತ ಮರು ಕರೆ ಬಂತಪ್ಪ ರೀ ಏನೋ ಒಂದು ಖರೀದಿಲ್ಲ ಎಸ್ ಸರ್ ಅನ್ನಕ್ ಬರ್ತೀನಿ ನಿಮ್ಗೆ ಎಸ್ ಸರ್ ಆದ್ರಿ ಸರ್ ನೀವ್ ಈ ತರ ಇಷ್ಟು ಕೋಪ ಮಾಡ್ಕೋಬೇಡ್ರಿ ಸರ್ ಕಿಪಿ ಜಾಸ್ತಿ ಆದ್ರ ಯಾರ್ರಿ ಜವಾಬ್ದಾರು ನಿಮ್ ಹೆಂಡತಿ ಮಕ್ಕಳಿಗೆ ಮಕ್ಕಳು ಬೇರೆ ಇಟ್ಟಿಟ ಅದಾವು ಎಲ್ಲರ ಬಿ ಜಾಸ್ತಿ ಆಗಿ ಡಮಕ್ ಅಂದ್ಬಿಟ್ರ ಅವಾಗೇನು ಅನ್ನೋದು ಅಯ್ಯೋ ನಮ್ಮ ಎಸ್ ಐ ಸಾಹೇಬ್ರು ಢಮ್ ಅಂದ್ರು ಅಂತ ಹೇಳಕ್ಕಾಗತ್ತನ್ರಿ ಇವನೇನಪ್ಪ ನಾ ಜೀವಂತ ಇವಾಗ ನಾ ಬಾಯಾರಿಕೆ ಕಾಳಾಗ್ಬೇಕಂತಾನ ಸರ್ ಏನು ಇಷ್ಟ ಮಾಡಕತ್ತೀರಿ ಬಿ ಜಾಸ್ತಿ ಆದ್ರ ಹೆಂಗ್ ಮಾಡೋದು ಅಂತೀರನ ಏನು ಮಾಡ್ಕೋಬೇಡ್ರಿ ನನ್ನ ಕಡೆ ಬರ್ರಿ ಸರ್ ನಾ ನಿಮಗ ಮೆಡಿಸಿನ್ ಹೇಳ್ತೀನಿ ಏನು ಮೆಡಿಸಿನ್ ಅಲ್ಲ ಸರ್ ಮೆಡಿಟೇಷನ್ ಮೊದ್ಲ ಸರಿಯಾಗಿ ಇಂಗ್ಲಿಷ್ ಮಾತಾಡೋದು ಕಲೀರಿ ಎಸ್ ಸರ್ ಅಲ್ರಿ ಭಾರು ಅವ್ರ ನೀವು ನೋಡಿದ್ರೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ರಿ ನಾವು ನಿಮ್ಮ ಜೊತೆ ಬಂದ್ವಿ ಇನ್ನೇ ನನ್ನ ಗಂಡನ ಹಿಂದೆ ಬರ್ತಾನ ಇವ್ರೇನ ಕಂಪ್ಲೇಂಟ್ ತಗೊಳ್ಳಾರ್ದ ನಿನ್ನ ಬಿ ಜಾಸ್ತಿ ಆಯ್ತು ನನ್ನ ಬಿ ಜಾಸ್ತಿ ಆಯ್ತು ಅಂತಂದು ತಮ್ಮ ಆರೋಗ್ಯದ ಬಗ್ಗೆ ಮಾತಾಡಕತ್ತಾರಲ್ರಿ ನಾವೇನು ಇಲ್ಲೇನು ಗೊಂಬಿಗತೆ ಕುಂತೀವನ್ರಿ ಯಾರು ಮಾತಾಡಿದ ಅದು ಸರ್ ಅಯ್ಯೋ ಇರ್ರಿಪ್ಪ ಸ್ವಲ್ಪ ಯಾಕೆ ಟೆನ್ಷನ್ ಮಾಡ್ಕೊಂಡು ಹೋಗ್ತೀರಿ ನೀವು ಟೆನ್ಷನ್ ಮಾಡ್ಕೊಳ್ಳೋದ ನಮಗೂ ಟೆನ್ಷನ್ ಆಗುತ್ತೆ ಸುಮ್ಮನೆ ಇವಾಗ ಏನು ಹೇಳ್ತಾ ಇದ್ದೆ ನಾನು ಹೌದು ನೀವ್ಯಾರ ನಾವ್ಯಾರ ಸರ್ ಅದು ಸುಮ್ಮನಿರಿಪ್ಪ ನಾ ಯಾವಾಗ ಏನು ನೋಡ್ದಂಗಿತ್ತಲ್ಲ ಅಯ್ಯೋ ದೇವ್ರಿ ಓಯ್ ಕುಂತಿನ ಕ್ರೀಪ ಅಂದ್ರೆ ನಿಮ್ಮ ಮನೆಗೆ ಯಾರು ಸತ್ತಾರ ಅಂದ್ರೆ ಯಾರ ಕೊಲೆ ಮಾಡ್ಯಾರ ಯಾರ್ದ ಮರ್ಡರ್ ಆಗೈತಿ ಅಂತ ಗೊತ್ತಾದ ಯಾರ್ದು ನಿಮ್ಮ ಅಪ್ಪಂದ ನಿಮ್ಮ ಅವಂದ ಏನ ನಿಮ್ಮ ತಮ್ಮಂದ ಅಣ್ಣಂದ ಅಕ್ಕಂದ ಯಾರ್ದ ಏನ್ ನಿಮ್ಮ ಹೆಂಡತಿದ ಪಾರವ್ರಿ ನಿಮ್ಮನ್ನ ಮರ್ಡರೇ ಮಾಡ್ಬಿಟ್ರು ನೋಡ್ರಿ ಜೀವಂತಿರುವಾಗಲೇನ ಸರ್ ನಾ ಹೇಳೋದನ್ನ ಕೇಳ್ರಿ ಏನ್ ಹೇಳ್ಬೇಕು ನೀವು ಅದು ಸರ್ ಇವ್ರ ಮನೆ ಮನೇನ ಯಾರ ಕಬ್ಜಾ ಹಾಕೊಂತಾನ ಸರ್ ಅದು ಅಲ್ಲ ಅವ್ರ ಮನೆನ ಇರ್ರಿ ಹೇಳ್ರಿ ನಿಮ್ಮ ಮನೇನ ಯಾರ ಕಬ್ಜಾ ಹಾಕೊಂಡ್ರನ ಅಕ್ವೈರ್ ಮಾಡ್ಕೊಂಡ್ರನ ಸರ್ಟಿಫಿಕೇಟ್ ಎಲ್ಲ ನಿಮ್ಮ ಕಡೆ ಅದಾವಲ್ಲ ಓರಿಜಿನಲ್ ಅದಾವಲ್ಲ ಏನವ ಓರಿಜಿನಲ್ ತಗೊಂಡಾಗ ಡುಪ್ಲಿಕೇಟ್ ಮಾಡ್ಕೊಂಡು ಏನೋ ನಿಮ್ಮ ಹೆಸರು ಮಾಡ್ಕೊಂಡ್ರನ ಹೌದು ನಿಮ್ಮ ಮನೆ ಎಷ್ಟಕ್ಕ ಬಾಧ್ಯತೆ ಏನ್ ನಾನು ಸರ ಅದಲ್ರಿಪ್ಪ ನಮ್ಮನೆ ರೀಪಾ ನಿಮ್ಮ ಮನೇನ ಹೌದು ಎಷ್ಟು ಕೋಟಿ ಬಾಳ್ತಾ ನಿಮ್ಮ ಮನೆ ಅದು ನಿಮ್ಮ ಮನೆ ನಿಮ್ಮ ಹೆಸರು ಐತನ ಏನ್ ನಿಮ್ಮ ಹೆಂಡತಿ ಹೆಸರು ಐತೆ ಏನ್ ನಿಮ್ಮ ಮಕ್ಕಳ ಹೆಸರು ಐತೆ ನನಗನ್ಸುತ್ತ ನಿಮ್ಮ ಅಪ್ಪ ಅಮ್ಮನ ಆಸ್ತಿ ಅಂತ ನಿಮಗೆ ಬೈತಾನ ಮತ್ತೆ ಅಯ್ಯೋ ನನ್ನ ಕರ್ಮವೇ अयो ये क्या हो रहा है यहाँ ड्रामा हो रहा है माँ आओ हम तुम दोनों ड्रामा करते हैं ला 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 क्या अयो देवरे चुप रहो ना जी हमारा ऑफिसर कैसा इंक्वायर कर रहा है देखो आमेले हमारा तुम्हारा लव को ಹೇಳೋಣ ಅವ್ರ ಮುಂದೆ ಓಕೆ अयो ऐसा नहीं यस हाँ जी हाँ ऐसा बोलो अयो ये क्या हुआ हम क्यों ऐसे क्यों आए ये क्या हुआ कैसे हुआ ये हमारा दिल तुम्हारा पास आ गया ये क्या हुआ ರೀ ಫೋಟೋಟಿ ಆ ಕಡೆ ಏನ್ರಿ ಹಲ್ ಕಿರ್ಕೊಂಡು ನೋಡ್ತಾ ಇದ್ರ ಹೆಣ್ಮಗಳನ್ನ ಸರ್ ನಾನು 420 ಅಲ್ಲ ಸರ್ 306 306 306 ಕಾನ್ಸ್ಟೇಬಲ್ ಬಾಯಿ ಮುಚ್ಚ್ರಿಪ್ಪ ಅದೇನು ಬಾಯಿ ತಕೊಂಡಿರ್ತೀರಿ ನನಗೆ ತಲೆ ದಿಮ್ ಆಗ್ತೈತಿ ನಿಮ್ ನೋಡ್ರ ಬಾಯಿ ಗಬ್ ಗಬ್ ನಾಗ್ತೈತಿ ಎಲ್ಲ ಹೊರಗೆ ಹೋಗ್ಯಾರ ನಿಂತ್ಕೋರಿ ಅಯ್ಯೋ ಕರ್ಮವಿ ಇದೇನ್ರಿಪ್ಪ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ರ ಇವ್ರ ಕಂಪ್ಲೇಂಟ್ ಮಾಡ್ಕೊಳಕತ್ತಾರ ಮುಂದೆ ಮುಂದ
ತಡಿಲಿಪ್ಪ ರೀ ಸರ. ಏನ್ರಿ ಬಾಯ್ ಜೋರಾತ? ಹಾಂ ಸರ್. ಸರ ಇದು ಸರಿ ಏನ್ರಿ? ಹಾ ಹಿಂಗಿರ್ಬೇಕು. ಬಾಯ್ ಯಾವತ್ಲು ದೊಡ್ಡದಾಗ ಮಾಡ್ಬಾರ್ದು. ಸೈಲೆಂಟ್ ಆಗಿ ಸರ್ ಅಂತ ಅಷ್ಟ ಅನ್ಬೇಕು. ತಗ್ಗಿಸ್ಬಿಟ್ಟು ಮಾತಾಡ್ಬೇಕ್ರಿಪ್ಪ ಧ್ವನಿನ. ಆಯ್ತು ಸರ್. ಏನು ಸರ್ ಆಯ್ತ್ರಿ. ಪಾರು ಅವ್ರೆ, ನನಗನ್ಸುತ್ತೆ ಈ ಸರ್ದು ಕಿವಿ ಢಮಾರ್. ಹಾ ಸರಿ ಹೇಳಿ, ನೀವ್ ಎದಕ್ ಬಂದಿದ್ರಿ? ಓ ಮನೆ ಅಲ್ವಾ? ಇದು ಸರ್ ನಮ್ಮ ಮನೆ. ಹೌದು, ನಿಮ್ಮ ಮನೆ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿತ್ತಾ? ಅಂದಂಗ ನಿಮ್ಮ ಹೆಸರೇನು? ಅಯ್ಯೋ ನನ್ನ ಕರ್ಮವೇ ಸರ್, ನನ್ನ ಹೆಸರು ಪಾರು. ಅಲ್ಲಲ್ಲ ಸರ್ ಸಾರಿ ಸರ್. ಅಯ್ಯೋ ರೀ, ನನ್ನ ಹೆಸರು ನನಗೆ ಕನ್ಫ್ಯೂಸ್ ಆಗತ್ತಿದಲ್ಲಪ್ಪ. ಅಂದ್ರೆ ನೀವು ಪಾರುನಾ? ಪಾರು ಅಂತ ಯಾಕೆ ಹೆಸರಿಟ್ಕೊಂಡ್ರಿ? ಅಂದ್ರೆ ನೀವು ಗಂಡಸೇ ಅಲ್ವಾ? ಹೆಣ್ಣ, ಗಂಡಸಾಕಾರದಲ್ಲಿರುವ ಹೆಣ್ಣ, ಅದು ನೀವು ಪಾರುನಾ? ಅಪ್ಪ ಸತ್ಯ ಮರಯ್ಯ. ಸರ್ ನನ್ನ ಗಂಡಸ್ತನಕ್ಕನ ಏನ್ ಸರ್ ಇದೆಲ್ಲ? ಛೇ, ನನಗೆ ನಾಚಿಕೆ ಆಗ್ತಾ ಇದೆಯಲ್ಲ ಸರ್. ನನ್ನ ಗಂಡಸ್ತನಕ್ಕ ಗಂಡಸಲ್ವಾ ನೀವು ಮತ್ತೆ ಕೇಳ್ತಾ ಇದ್ದೀರಲ್ಲ ಸರ್. ಏನ್ ಸರ್ ಇದು? ಸರ್ ಹೌದು, ನನ್ನ ಗಂಡಗ ನೀವು ಗಂಡಸಲ್ಲ ಅನ್ನಕತ್ತೀರೇನ? ಅಯ್ಯೋ ಸರ್, ನಾನು ಸಂಸಾರ ಮಾಡ್ತೀನಲ್ಲ, ನಾ ಸಂಸಾರ ಮಾಡ್ತಿದ್ದ ತಪ್ಪೇನ್ರಿ ನಿಮ್ಮ ಜೊತೆ ಮತ್ತೆ? ಲೇ ಪಾರು, ಇಷ್ಟು ದಿನ ಸಂಸಾರ ಮಾಡ್ಕೊತಿದ್ದಾನೆ, ಮತ್ತೆ ನನ್ನ ಗಂಡಸನ ಅಂತ ಕೇಳಕತ್ತೀನಿ ನೀನು? ಇನ್ ಹೆಂಗ? ಸರಿ ಸಾರಿ ರೀಪ್ಪ. ರೀ, ಅವ್ರ ಕಡೆಗೆ ಏನು ಒಳ್ಳೆ ಮಾತಾಡ್ತೀರಿ? ಈ ಕಡೆ ಒಳ್ರಿ. ಗಂಡಸರ ಪೌರುಷ ತೋರ್ಸಕ ಹೆಣ್ಮಕ್ಳು ಬೇಕನ? ಹಾ ಸರ್, ಇವಾಗ ನೀವು ನನ್ನ ಗಂಡಸ ಅನ್ಕೊಂಡ್ರೇನ? ನೀವು ಗಂಡಸಲ್ವಾ? ರೀ, ಬಾಯ್ ಮುಚ್ಚ್ರಿ. हे भगवान, ये क्या हुआ? पुलिस स्टेशन में ये ड्रामा कैसा? ರೀ, ಬಾಯ್ ಮುಚ್ಚಿ ಹಲ್ ತಿಕ್ಕೊಂಡ್ಬಿಡುಗ್ರಿ. ಎಸ್ ಸರ್. ಸರ ನಮ್ ಕಂಪ್ಲೇಂಟ್ ತಗೊಳ್ರಿಪ್ಪ. ಹಾ ಹೇಳ್ರಿ, ಯಾವಾಗಿಂದ ನಿಮ್ಮ ಮನೆ ಅಕ್ವೈರ್ ಆಯ್ತು? ಸರ್ ಅಕ್ವೇರ್ ಏನೂ ಇಲ್ಲ ಸರ್, ನಮ್ಮ ಮನೆ ಕಳುವಾಗಿದೆ. ಕಳುವಾಗಿದೆಯಾ? ಹೌದು, ನಿಮ್ಮ ಹೆಸರೇನು? ಸರ್ ನನ್ನ ಹೆಸರು ಪಾರು, ಇವಳ ಹೆಸರು ಪರಮೇಶಿ ಅಂತ ಸರ್. ಹೌದಾ? ಅಂದ್ರೆ ನೀವು ಹೆಣ್ಮಕ್ಳ ಹೆಸರು ಇಟ್ಕೊಂಡ್ರೇನಾ? ಅಯ್ಯೋ ಸರ್, ತಪ್ಪಾಯ್ತು ಸರ್. ಅಯ್ಯೋ ಟೆನ್ಷನ್ ಅಲ್ಲಿ ಏನೇನು ಹೇಳಕತ್ತೇನಲ್ಲಪ್ಪ ಸರ್. ಒಂದ್ ನಿಮಿಷ ಸರ್, ನನ್ನ ಮಾತು ಕೇಳಿ ಸರ್. ನಾನು ನಿಮ್ಮ ಮಾತು ಕೇಳ್ತೀನಿ. ಹೇಳಿ ಏನು ನಿಮ್ಮ ಹೆಸರೇನು? ಮೊದ್ಲು ಅದನ್ನ ಡಿಸೈಡ್ ಮಾಡಿ, ನಿಮ್ಮ ಹೆಸರೇನು ಅಂತ. ಸರ್ ಯೋ ದೇವಾ, ಯಾಕೋ ಎದೆ ಚುಚ್ಚಿದಂಗೆ ಆಗತ್ತಲ್ಲ. ಲೇ ಎಲ್ಲರೂ ಹಾಸ್ಪಿಟ್ಲ್ ಐತಾರ ನೋಡು, ಇಲ್ಲಿ ತಿರುಗಿ ಬಿದ್ದಿದ್ದೀನಿ ನಾನು. ನೋಡಿ ಇವ್ರೆ, ನಿಮ್ಮ ಉಸಿರನ್ನ ಸ್ವಲ್ಪ ಮೇಲೆ ಹೋಗಿ, ಆಮೇಲೆ ಸ್ವಲ್ಪ ನಿಧಾನಾಗಿ ಎತ್ತರದ್ಬಿಡ್ರಿ. ಆಮೇಲೆ ಸ್ವಲ್ಪ ಮೇಲೆ ಉಸಿರು ತೊಗೊಂಡೋಗಿ ಮತ್ತೆ ಸ್ವಲ್ಪ ನೀವು ತೆಳಗೆ ಬಂದ್ಬಿಟ್ಟು ನಿಧಾನಕ್ಕೆ ಬಿಡ್ರಿ. ಹಿಂಗೆ ಒಂದು 2-3 ಸೆಕೆಂಡ್ ಮಾಡಿರಿ. ಆವಾಗ ನಿಮ್ಮ ಹಾರ್ಟು ರಿಲ್ಯಾಕ್ಸ್ ಆಗುತ್ತೆ, ಆಮೇಲೆ ನಿಮ್ಮ ಮನಸ್ಸು ಸಮಾಧಾನವಾಗುತ್ತೆ. ಆಮೇಲೆ ರಿಲ್ಯಾಕ್ಸೇಷನ್ ಸಮಾಧಾನದಿಂದ ಆರಾಮ್ ಅನಿಸುತ್ತೆ. ಸ್ವಲ್ಪ ನೀವು ಕೂಲ್ ಡೌನ್ ಅನ್ಕೊಂತಾನೆ ಸ್ವಲ್ಪ ಆರಾಮಾಗಿ ಶಾಂತಿ ಅಂತನ್ರಿಪ್ಪ. ಅವಾಗ ನೀವು ಶಾಂತರಾಗ್ತೀರಾ. ಸರ್ ಇವ್ರಿಗೆ ಮೆಡಿಷನ್ ಹೇಳ್ತಾರ, ಅಲ್ಲ ಮೆಡಿಟೇಷನ್ ಹೇಳಾಕ್ತಾರ ಸರ್. ಅವ್ರಿಗೆ ಮೆಡಿಟೇಷನ್ ಇವ್ರೊಬ್ರಿಗೆ ಕೊಡ್ಬೇಡ್ರಿ. ಈ ನನ್ನ ಪಕ್ಕದಲ್ಲಿ ಇದಾರಲ್ರಿ ಸುಂದರ ಬ್ಯೂಟಿ ಕ್ವೀನ್, ಅವ್ರಿಗೆ ಹೇಳಿರಲ್ಲ, ನಾನೇ ಕ್ಲಾಸ್ ಮಾಡ್ತೀನಿ. ಏನ್ರಿ 406? ಸರ್ ನಾ ಎಷ್ಟು ಸತಿ ಹೇಳಿ, ನಾನು 406 ಅಲ್ಲ, 420 ಅಲ್ಲ, ಓನ್ಲಿ 306 ಸರ್. ನನ್ನ ಕರ್ಮವೇ, ಏನಾಗಿತ್ತಪ್ಪ ಇವತ್ತು ನನಗೆ BP ಶುಗರ್ 2 ಸೇರ್ಬಿಟ್ಟು ಒಪ್ಪಿಸ್ಕೊಂಡ್ಬಿಟ್ಟು ಜಾಸ್ತಿ ಆಗ್ಬಿಡ್ತಾನ. ಯಾಕೋ ನಂಗೆ ಸಮಾಧಾನ ಆಗೋಲ್ತಲ್ಲ. ರೀ 306, ಇದು ಕರೆಕ್ಟ್ ಐತಿ. ಸ್ವಲ್ಪ ನಾನು ಟ್ಯಾಬ್ಲೆಟ್ಸ್ ತಂದು ಕೊಡ್ರಿಪ್ಪ, ಸ್ವಲ್ಪ ಸಮಾಧಾನ ಕಿತ್ಕೊಂಡು ಆಮೇಲೆ ಜಾಸ್ತಿನಿ. ಸರ್ ನೀವು ಕುತ್ಕೋರಿ, ಇಲ್ಲಿ ಸಮಾಧಾನ ಕುತ್ಕೋರಿ. ನಾನು ಅದ್ರ ಜೊತೆ ಏನು ಬಿಸಿ ಚಹಾ ಬೇಕು, ಏನು ಕಾಫಿ ಬೇಕ್ರಿ, ಏನು ತಣ್ಣನ್ ನೀರು ತರ್ಲೇನ್ರಿ, ಏನು ಹಾಲು ತಲ್ರಿ, ಹಾಲು ಏನಾದ್ರೆ ಬಿಸಿ ಬೇಕನ್ರಿ, ಏನು ಕೋಲ್ಡ್ ಹಾಲು ತಂಬರ್ರಿ, ಆಮೇಲೆ ಟೀನ
ಕೋಲ್ಡ್ ಟೀ ತರ್ಲೇನ್ರಿ ಏನು ಬಿಸಿ ಟೀ ತರಲ್ರಿ ಏನು ಕಾಫಿ ಕೋಲ್ಡ್ ಇರಲ್ಲ ಏನ ಬಿಸಿ ಬಿಸಿ ಆದಂಥ ಕಾಫಿ ಬೇಕ್ರಿ ಸರ ನನ್ನ ಕರ್ಮ ತಂದ್ಬಿಟ್ಟು ತಲೆ ಮೇಲೆ ಸುರಿ ಬಿಸಿ ತಣ್ಣಗ ಆಮೇಲೆ ಹೇಳ್ತೀನಿ ನಿಮ್ಮನ್ನ ಇರ್ರಿ ಮೇಡಮರ ಸ್ವಲ್ಪ ನಮ್ಗೆ ಸರ್ ಸ್ವಲ್ಪ ಒಂದಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡು ಆರಾಮ ಆಗ್ತಾರ ಆಮೇಲೆ ನಿಮ್ಮ ವಿಚಾರಣೆ ಮಾಡ್ತಾರ ಹಂಗಂತೀರೇನ ಹೌದ್ರಿ ಮತ್ತೆ ರಿಲ್ಯಾಕ್ಸೇಷನ್ ಆಗ್ಬೇಕು ಇಲ್ಲ ಅಂದ್ರೆ ಎತ್ತರ ಪತ್ರ ಕೇಳ್ಬಿಡ್ತಾರ ನಮ್ಮ ಸರ್ ಆಮೇಲೆ ಅವರು ತಲೆ ಕೆಟ್ಟು ಸರ್ ಅಂತ ಅಂದ್ಬಿಟ್ಟು ನೀವು ಪ್ರಚಾರ ಮಾಡ್ಬಿಟ್ರಿ ಅದು ಒಂದು ಅಪಪ್ರಚಾರ ಆಗ್ಬಿಟ್ಟು ಆಮೇಲೆ ನೀವು ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಕೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದವರು ಹೋಗ್ಬಿಟ್ಟು ವಾರ್ತಾದಾಗ ಕೊಟ್ಬಿಟ್ಟು ಟಿವಿ ನೈನ್ದವರು ಪಬ್ಲಿಕ್ ಟಿವಿಯವರು ಯಪ್ಪ ಎಲ್ಲ ಜನ ಮನ ಧನ ಎಲ್ಲ ಟಿವಿಯವರು ಬಂದ್ಬಿಟ್ಟು ನ್ಯೂಸ್ ಕೇಳಕ್ ನಿಂತ್ಕೊಂಡ್ಬಿಡ್ತಾರೆ ಸರ್ ನಿಮ್ಮ ಬಿ ಪಿ ಇದೆಯಾ ಶುಗರ್ ಇದೆಯಾ ಯಾಕೆ ಸರ್ ಹೀಗಾತು ಹಂಗಾತು ಹಿಂಗಾತು ಅಂತ ಅಂದ್ಬಿಟ್ಟು ಹೇಳಿ ನಮ್ಮ ಸರ್ದ ಅಪಪ್ರಚಾರ ಮಾಡಿಟ್ಟಿರಿಪ್ಪ ಮತ್ತೆ ಸರ್ ನಾವೇನ್ ಅಂತವ್ರಲ್ಲ ಸರ್ ನೀವ್ ಅಂತಾರಲ್ಲ ನಿಮಗೆ ಸಿಟ್ಟು ಬಂದ್ಬಿಟ್ಟ ನೀವು ಹೋಗ್ಬಿಟ್ಟು ಡೈರೆಕ್ಟ್ ಅಲ್ಲಿ ಹೋಗ್ತೀರಿ ಅಪಪ್ರಚಾರ ಮಾಡಾಕ ಇಲ್ಲಿ ಮಾಡೋದಿಲ್ಲ ನೀವು ಟಿವಿ ನೈನ್ಗೆ ಹೋಗ್ತೀರಿ ಪಬ್ಲಿಕ್ ಟಿವಿಗೆ ಹೋಗ್ತೀರಿ ಜನ ಮನ ಶ್ರೀನಿಧಿ ಆ ನಿಧಿ ಈ ನಿಧಿ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಹೇಳ್ಬಿಡ್ತಾರ ನಮ್ಮ ಸರ್ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಪಾಪ ನಮ್ಮ ಸರ್ ಅಪ್ಪಚ್ಚಿ ಪಾಪಚ್ಚಿ ಅವ್ರಿಗೇನು ಗೊತ್ತಿಲ್ಲ ಮುಕ್ತ ಮನಸ್ಸು ಗೊತ್ತಾ ನಮ್ಮ ಸರ್ದು ಅದಕ್ಕೆ ಹೇಳಿದ್ದು ನಾನು